ರಾಜ್ಯದಲ್ಲಿ SSLC ಫಲಿತಾಂಶ ಬಂದಿದೆ. ರಾಜ್ಯದಲ್ಲಿ ಒಟ್ಟು 22 ವಿದ್ಯಾರ್ಥಿಗಳು ಮೊದಲ ರ್ಯಾಂಕನ್ನು ಪಡೆದಿರತಕ್ಕಂಥದ್ದು. ಅದರಲ್ಲೂ ಕೂಡ ಮೈಸೂರಿನ 2 ವಿದ್ಯಾರ್ಥಿಗಳಿದ್ದಾರೆ. ಮೈಸೂರಿನ ಮರಿಮಲ್ಲಪ್ಪ ಹೈಸ್ಕೂಲ್ನಲ್ಲಿ ಓದ್ತಾ ಇರ್ತಕ್ಕಂತಹ ಧನುಷ್ ಎಸ್ ಕೂಡ 625ಕ್ಕೆ 625 ಅಂಕಗಳನ್ನು ತೆಗೆದುಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಸಹಜವಾಗಿಯೇ ಕೂಡ ಅವರ ಪೋಷಕರಲ್ಲಿ ಮತ್ತು ಅವರ ಕುಟುಂಬದಲ್ಲಿ ಸಂಪೂರ್ಣವಾಗಿ ಸಂತಸ ಮನೆ ಮಾಡಿರ್ತಕ್ಕಂಥದ್ದು. ಧನುಷ್ ಅವರು ಮತ್ತು ಅವರ ಪೇರೆಂಟ್ಸ್ ನಮ್ಮ ಜೊತೆಗಿದ್ದಾರೆ. ಧನುಷ್ ಅವ್ರನ್ನ ಮಾತಾಡ್ಸೋಣ. ಧನುಷ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಈ ಒಂದು ಸಾಧನೆ ಇಂದಿನ ಶ್ರಮದ ಬಗ್ಗೆ ಮಾತಾಡಿದ್ದಾರೆ ಸರ್. ಖುಷಿ ಆಗ್ತಾ ಇದೆ. 625ಕ್ಕೆ ಫಸ್ಟ್ ಡೇಯಿಂದನೂ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ. ಹಂಗೆ ಅದೇ ರೀತಿ ಎಲ್ಲ ಟೆಸ್ಟು ಎಕ್ಸಾಮ್ ಎಲ್ಲ ಬರ್ದು ಪ್ರತಿ ಮಂತ್ಲಿ ಟೆಸ್ಟ್ ಮಾಡೋದಿರಲಿ, ಎಕ್ಸಾಮು, ಪ್ರಿಪ್ರೇಟ್ರಿ ಎಲ್ಲದರಲ್ಲೂ ಎವ್ಯಾಲ್ಯೂಷನ್ ಮಾಡಿ ಗೈಡೆನ್ಸ್ ಕೊಟ್ಟು ಟಿಪ್ಸು ಅದು ಇದು ಕೊಟ್ಟು, ಹಂಗೆ ಸ್ಕೂಲಲ್ಲಿ ಟೀಚರ್ಸ್ ಆಗಿರ್ಬೋದು, ಲ್ಯಾಂಗ್ವೇಜ್ ಟೀಚರ್ಸು, ಕೋರ್ ಸಬ್ಜೆಕ್ಟು, HM ಎಲ್ಲ ಮನೇಲೂ ಅಷ್ಟೇ ಯಾವುದೇ ಬರ್ಡನ್ ಇಲ್ಲದೆ ಆರಾಮಾಗಿ ಓದೋ ಥರ ಹೆಲ್ಪ್ ಮಾಡಿಕೊಟ್ಟು, ಹಂಗೆ ಕೋಚಿಂಗ್ ಸೆಂಟರ್ಗೂ ಸೇರ್ಕೊಂಡಿದ್ದೆ FMC ಅಂತ. ಅಲ್ಲೂ ತುಂಬ ಹೆಲ್ಪ್ ಆಯಿತು. ಅವರು ವೀಕ್ಲಿ ಟೆಸ್ಟ್ಗಳೆಲ್ಲ ಮಾಡಿ ಪ್ರತಿ ಸತಿನೂ ಯಾವ್ಯಾವ ಥರ ಬರೀಬೇಕು ಅಂತ ಸ್ಪೆಷಲ್ ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ರು ವೀಕ್ಲಿ. ಅದೇ ರೀತಿ ಸ್ಕೂಲಲ್ಲೂ ಹೆಲ್ಪ್ ಆಯಿತು. ಅದೇ ಎಲ್ಲ ಇದರಿಂದ ಸಹಕಾರದಿಂದ ತೆಗಿಯೋಕ್ಕಾಯ್ತು. ಓಕೆ, ಅಂದರೆ 625ಕ್ಕೆ 625 ಅಂದರೆ ಇದು ಒಂದು ಪ್ಲ್ಯಾನ್ ಇರುತ್ತೆ. ಏನು ಪ್ಲ್ಯಾನ್ ಇರ್ತಾಯಿತ್ತು ತಾನೆ ನಿನಗೆ ಓದಲಿಕ್ಕೆ? ಫಸ್ಟು 10th ಸ್ಟಾರ್ಟ್ ಆದಾಗ ಅಷ್ಟೊಂದೇನು ಫಸ್ಟೇ ಬರ್ಡನ್ ಅಂತ ಏನಿಲ್ಲ. ಮಾಮೂಲಿ 8th 9th ಹೆಂಗೆ ಓದಿದೆ ಹಂಗೆ ಮಾಮೂಲಿಯಾಗೆ ಪ್ರತಿ ಟೆಸ್ಟಲ್ಲೂ ಬರ್ದು ಇದು ಮಾಡ್ತಾಯಿದ್ದೆ. ಆಮೇಲೆ ಹೋಗ್ತಾ ಮಿಡ್ ಟರ್ಮ್ ಆದಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಒಂದು ಸ್ಟಡಿ ಟೈಮ್ ಟೇಬಲ್ ಥರ ಮಾಡಿಕೊಂಡು ಡೈಲಿ ಅದನ್ನೇ ಫಾಲೋ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದೆ. ಓಕೆ, ಮನೆಯಲ್ಲೆಲ್ಲ ಯಾವ ಥರ ಸಪೋರ್ಟ್ ಇತ್ತು? ಮನೇಲೂ ಯಾವುದೇ ಥರ ಬರ್ಡನ್ ಇಲ್ಲದೆ ಆರಾಮಾಗಿ ಸ್ಟ್ರೆಸ್ ಏನು ತಗೋಬೇಡ ಅಂತೆಲ್ಲ ಅಂದಿದ್ರು. ನಿಂಗಾಗುತ್ತೆ ಮಾಡು ಅಂತ. ಅದಕ್ಕೆ ಯಾವುದೇ ರೀತಿ ಇದಿಲ್ಲದೆ ಆರಾಮಾಗಿ ಒಂದು ಸ್ಟಡಿ ಟೇಬಲ್ ಅಂತ ಇತ್ತು, ಅಲ್ಲೇ ಕೂತ್ಕೊಂಡು ಎಲ್ಲ ಬರ್ದು. ಫ್ರೆಂಡ್ಸ್ ಎಲ್ಲ ಏನಂದರು? ಫ್ರೆಂಡ್ಸ್ ಎಲ್ಲ ಕಂಗ್ರ್ಯಾಚುಲೇಷನ್ಸ್ ಅಂತಂದ್ರು. ಅವರು ಚೆನ್ನಾಗಿ ತೆಗ್ದಿರ, ನಾನು ಚೆನ್ನಾಗಿ ತೆಗ್ದಿದ್ದೀನಿ ಅಂತ. ಕಾಂಪಿಟೇಷನ್ ಇತ್ತು ಫ್ರೆಂಡ್ಸ್ಗಳ ಮಧ್ಯೆ? ಹಾಂ, ಇತ್ತು. ಎಲ್ಲೇ 1-2 ಮಾರ್ಕ್ಸ್ ಡಿಫ್ರೆನ್ಸ್ ಅಷ್ಟೇ ಇರೋದು. ಅದು ಬಿಟ್ಟರೆ ಇನ್ನು ಜಾಸ್ತಿ ಏನು ಡಿಫ್ರೆನ್ಸ್ ಏನು ಬಂದಿಲ್ಲ. ಮುಂದೆ ಏನು ಮಾಡಬೇಕು ಅಂತಿದೆಯಾ? ಮುಂದೆ ಮೆಡಿಕಲ್ ತೊಗೊಂಡು ನೀಟ್ PCMB ತೊಗೊಂಡು ನೀಟ್ ಮಾಡಬೇಕು ಅಂತ, ನೀಟ್ ಬರಿಬೇಕು ಅಂತ ಇದೆ. ಓಕೆ, ಸೊ ಯಾವುದೇ ವಿದ್ಯಾರ್ಥಿಯ ಸಾಧನೆ ಹಿಂದೆ ಅವರ ಪೋಷಕರ ಪಾತ್ರ ಕೂಡ ಇರುತ್ತೆ, ಅವ್ರ ತಾಯಿಯವರಿದ್ದಾರೆ. ಅಮ್ಮ ಹೇಳಿ, ತಮ್ಮ ಮಗನ ಈ ಒಂದು ಸ್ಕೋರ್ ಬಗ್ಗೆ ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತಾ ಇದೆ. ಅಂದ್ಕೊಂಡಿರಲಿಲ್ಲ, ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅವನಿಗೆ. ಆದರೂ ಶ್ರಮಪಟ್ಟು ಓದಿ ಈ ನಂಬರ್ ತೆಗೆದಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಎಕ್ಸೈಟ್ಮೆಂಟಿಂದ ಏನು ಮಾತಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿ ಮಾಡಿದ್ದಾನೆ. ಅವನೇನು ಹೇಳ್ತಾನೆ ಅದನ್ನು ಕೊಡಿಸ್ತೀವಿ. ಮುಂದೆ ನೀಟ್ ಮಾಡಬೇಕು ಅಂತಿದ್ದಾನೆ. ಅದಕ್ಕೇ ಪ್ರೋತ್ಸಾಹ ಮಾಡಿ ಚೆನ್ನಾಗಿ ಅದರಲ್ಲೂ ಮಾಡಿದ್ರೆ ಖುಷಿ ಆಗುತ್ತೆ. ಮನೇಲಿ ಮಕ್ಕಳು SSLC ಎಕ್ಸಾಮ್ ಬರೀತಾ ಇದ್ದಾರೆ ಅಂತಂದರೆ ಪೇರೆಂಟ್ಸೇ ಎಕ್ಸಾಮ್ ಬರೆಯೋಕ್ಕೆ ಶುರು ಮಾಡಿ? ಹೌದು, ನನಗೆ ಫುಲ್ಲು ಟೆನ್ಷನ್ ಆಗಿಬಿಟ್ಟಿತ್ತು. ಅವನೇನು ಒಂಚೂರು ಇದೇ ಮಾಡ್ಕೋತಾ ಇರಲಿಲ್ಲ. ಇಲ್ಲಮ್ಮ ಅರ್ಧ ಗಂಟೆ ಅಷ್ಟೇ ನಾನು ನೋಡ್ಬಿಟ್ಟು ಆಮೇಲೆ ಓದ್ಕೋತೀನಿ, ನೀನೇನು ಇದು ಮಾಡಬೇಡ. ಇಲ್ಲಪ್ಪ ಓದ್ಕೋ ಅಂತಿದ್ದೆ. ಹಂಗೆ ಅವ್ನು ಹೇಳಿದ ತಕ್ಕಂಗೆ ಅರ್ಧ ಗಂಟೆ ಅವ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತಿದ್ದ. ಹಂಗೆ ಪುನಃ ಬ್ಯಾಕ್ ಓದೋಕ್ಕೆ ಶುರು ಮಾಡ್ತಿದ್ದ. ನಾವು ಏನು ಸ್ಟ್ರೆಸ್ ಕೊಡಲಿಲ್ಲ, ಆರಾಮಾಗಿ ಬರೀ ಅಂತ ಅಂದ್ಬಿಟ್ಟು ಹಾಗೆ ಮಾಡಿದ್ವಿ. ಹಾಗೆ ಚೆನ್ನಾಗಿ ನಂಬರ್ ತೆಗೆದಿದ್ದಾನೆ. ಖುಷಿ ಆಯಿತು. ಸರ್, ನೀವು ಹೇಳಿ, ಯಾಕಂತಂದರೆ ಮಗ ಮನೆಯಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ ನಮ್ಮ ಮಗ ಇದೇ ರೀತಿ ಇದ್ದಾನೆ, ನಮ್ಮ ಮಗನ ಬಿಹೇವಿಯರ್ ಈ ಥರ ಇರುತ್ತೆ, ಅವ್ನು ಈ ಥರ ಸಪೋರ್ಟ್ ಮಾಡಬೇಕು ಅನ್ನೋದಿರುತ್ತೆ. ನಿಮ್ಮ ಮಗನ ನೋಡಿದಾಗ ನಿಮ್ಗೆ ಅನಿಸುತ್ತಾ ಈ ಥರದೊಂದು ರಿಸಲ್ಟ್ ಮಗ ತರ್ತಾನೆ ಅಂತ? ಹೌದು, ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನಾಟ್ ಓನ್ಲಿ 10th ಸ್ಟ್ಯಾಂಡರ್ಡ್ ಒಂದೇ ಪರ್ಫಾರ್ಮೆನ್ಸ್ ನೋಡ್ತಾ ಇಲ್ಲ. ಅದನ್ನು ನಾವು ಹೇಳ್ಬೇಕಂದ್ರೆ ಅವನು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಏನು ಮಾರ್ಷಿನಲ್ಲಿ ಫಸ್ಟ್ ಮಾಡಿದ್ದು, ಆಮೇಲೆ 8th ಇಲ್ಲಿಗೆ ಜಾಯ್ನ್ ಆಗಿದ್ದು. ದ ಡೇ 1 ವೆನ್ ಈ ಜಾಯಿನ್ಸ್ ಹಿಯರ್, ಅಂದರೆ ಪರ್ಟಿಕ್ಯುಲರ್ ಮರಿಮಲ್ಲಪ್ಪಸ್ಗೆ 8th 9th 10th 3 ವರ್ಷ ಕನ್ಸಿಸ್ಟೆನ್ಸಿ ಟಾಪರಾಗಿ ಬಂದಿದ್ದರಿಂದ, ಅಂದರೆ ಸ್ಕೂಲ್ ಎಕ್ಸಾಮ್ಸ್ಗಳಲ್ಲಿ ಈ ಹ್ಯಾಸ್ ಗಾಟ್ ಎ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತ. ಅದು ಫಸ್ಟ್ ಟೈಮ್ ಅಂತದೆ ಸ್ಟೂಡೆಂಟ್ ತೊಗೊಂಡಿದ್ದು ಇಲ್ಲಿ ಮರಿಮಲ್ಲಪ್ಪಸಲ್ಲಿ. ಸೊ ಅದರಿಂದ ಒಂದು ವಿಶ್ವಾಸ ಇತ್ತು. ಈವನ್ ಅವರು HMಗೆ ಕೆಲವೊಂದು ನಾವು ಫಿನಾನ್ಷಿಯಲ್ ಕನ್ಸ್ಟೆಂಟಿಂದ ಕೇಳ್ತಿದ್ವಿ, ಏನು ಇದನ್ನು ಆವಾಗ ಚಾಲೆಂಜ್ ಮಾಡ್ತಿದ್ವಿ. ನೀವು ಇವಾಗ ನಮಗೆ ಕೊಟ್ಟರೆ ಡೆಫಿನೆಟಾಗಿ ಅವನು ಅಚೀವ್ ಅಚೀವ್ ಮಾಡಲಿಲ್ಲ ಅಂದರೆ ನಾನು ರಿಟರ್ನ್ ಮಾಡ್ತೀನಿ, ಅದನ್ನು ನೀವು ಕೌಂಟಲ್ಲಿ ಇಟ್ಕೊಳ್ಬೇಕಾದ್ರೆ ಅಂತ ಹೇಳಿ ಅದನ್ನು ಅಚೀವ್ ಮಾಡ್ತೇನೆ ಅನ್ನೋ ಕಾನ್ಫಿಡೆನ್ಸಿಂದ ಅವತ್ತೇ ಮಾಡಿದ್ವಿ. ಎಲ್ಲೋ ಒಂದು ಕಡೆ ನಾವು ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಒಂದು ಎಕ್ಸಾಮ್, ಪರ್ಟಿಕ್ಯುಲರ್ಲಿ ಸೈನ್ಸ್ ಎಕ್ಸಾಮ್ ಹಿಂದಿನ ದಿನ ಮಾರ್ನಿಂಗ್ ದಿನ ಅವನಿಗೆ ಲೋಯರ್ ಇದು ಬಂದು ಪೇನ್ ಬಂತು, ಲೋಯರ್ ಸ್ಟಮಕ್ಕು. ಡಾಕ್ಟರ್ ಸಸ್ಪೆಕ್ಟ್ ಮಾಡಿದ್ದು ಇಮಿಡಿಯೇಟ್ ಅಪೆಂಡಿಸೈಟಿಸ್ ಅಥವಾ ಕಿಡ್ನಿ ಸ್ಟೋನ್ ಆಗಿರ್ಬೋದು. ಸ್ಕ್ಯಾನ್ ಮಾಡಿಸಿದ್ರೆ ನಾವು ಮುಂದೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಅಂದರು. ಆ ಸಂದರ್ಭದಲ್ಲಿ ಶಿವರಿಂಗ್ ಆದಾಗಲೂ ನಾವು ಇಮಿಡಿಯೇಟು ಕಾಲೇಜವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಸ್ಕೂಲವ್ರನ್ನ ಹೈಸ್ಕೂಲವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ದೇ ಹ್ಯಾವ್ ಗಿವನ್ ಅಡ್ವೈಸು, ಅಪೋಲೋಗೆ ಹೋದ್ವಿ, ಇದು ಮಾಡಿ ಸ್ಕ್ಯಾನ್ ಮಾಡಿಸ್ಬಿಡಿ ಅಂದರು. ಬಟ್ ಅಲ್ಲಿ ಹೋಗಿ ಇದೆಲ್ಲ ಕೇಳಿಕೊಂಡು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಕೊಂಡು ಪರ್ಮಿಷನ್ ತೊಗೊಂಡು ಅಲ್ಲಿ ಸ್ಕೂಲಲ್ಲಿ ಎಕ್ಸಾಮ್ ಬರೆದಿದ್ದಾನೆ. ನಾವು ವಾಟ್ ವಿ ಥಾಟ್ ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ರೆ ಸಾಕು.
ಇವತ್ತು ತುಂಬ ಖುಷಿ ಆಗುತ್ತೆ. ಡೆಫಿನೆಟಾಗಿ ಖುಷಿಯಾಗಿದೆ. ಅದೇ ಥರ ಅವನು ಅವ್ರ ಅಕ್ಕನೂ ಇದೇ ಕಾಲೇಜ್ ಇಲ್ಲೇ ಓದಿ 623 ಸ್ಟೇಟ್ಗೆ ಅವಳು ಟಾಪರ್, ಇದು 3rd ಟಾಪರ್ ಆಗಿದ್ಲು. ಇವತ್ತು ಅವಳದು ರೆಕಾರ್ಡ್ನ ಅವ್ನು ಬ್ರೇಕ್ ಮಾಡಿದ್ದಾರೆ. ಮಗನ ಮುಂದೆ ಏನು ಮಾಡಿಸ್ತೀರಾ? ಅದೇ ಅವನು ನೀಟ್ ಅಂತ ಹೇಳ್ತಾ ಇದ್ದಾನೆ. ಸೊ ಸೈನ್ಸ್ ಮಾಡಿ ವಿತ್ ಗಾಡ್ ಗ್ರೇಸ್ ಎಲ್ಲ ಥರದ್ದು, ಯಾಕೆಂದರೆ ನಾವು ಏನು ಅನ್ಕೋತೀವೋ ಒಂದು ಅಚೀವ್ಮೆಂಟ್ಗೆ ಸಪೋರ್ಟ್ ಮಾಡ್ತೀವಿ ಖಂಡಿತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಈಗ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರತಕ್ಕಂಥ ಧನುಷ್ ಹಾಗೆ ಅವರ ಪೋಷಕರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿಂತ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.